ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ನೀರಿನ ವಂಚಿತ ಆಗಬಾರದು. ಅದನ್ನೊಂದು ಬೇಡಿಕೆ ಇಟ್ಕೊಂಡು ನಾವು ಹೋಗಿ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿ ನೀರಾವರಿ ಯೋಜನೆಗಳು ಪೂರ್ವವತ್ತು ವ್ಯವಸ್ಥೆ ಮಾಡೋಣ. ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಾರ, ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೊಡ್ರಿ. ಪಂಚಾಯತ್ ಅವರು ಆಗಲೇಬೇಕು, ಹುಕ್ಕೇರಿ ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು, ಹುಕ್ಕೇರಿ ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು. ಹುಕ್ಕೇರಿ ತಾಲೂಕಿನ ಮತ್ತು ಹುಕ್ಕೇರಿಯಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವ್ಯಾಪಾರಸ್ಥರು, ಅಂಗಡಿ ವ್ಯಾಪಾರಸ್ಥರು ಮತ್ತು ಸೀಟ್ ಮಾರ್ಟ್ ಇರ್ಬೋದು, ಹಲವಾರು ಎಲ್ಲ ವ್ಯಾಪಾರಸ್ಥರು ದಯವಿಟ್ಟು ನಾಳೆ ದಿನ ಸಂಪೂರ್ಣ ಹುಕ್ಕೇರಿಯನ್ನ ಬಂದ್ ಕೊಡ್ಲಿಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ದಯವಿಟ್ಟು ಯಾಕಪ್ಪ ಅಂತಂದ್ರೆ ಇವತ್ತು ಅನ್ನದಾತರು 2 ದಿನ ಆದ ಬೀದಿ ಒಳಗೆ ನನ್ನ ರೈತ ದೇವರುಗಳು ಬೀದಿ ಒಳಗೆ ಕೂತಾರು. ಈ ರೈತ ದೇವರುಗಳಿಗೆ ಏನಾದರೂ ನೀರಾವರಿ ಆತಪ್ಪ ಅಂದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತೈತಿ, ನಿಮ್ಮ ಎಲ್ಲ ಚಟುವಟಿಕೆ ಕೂಡ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯತೆ. ಅದಕ್ಕೆ ಈ ರೈತ ದೇವರುಗಳ ಪರವಾಗಿ ತಾವು ಸ್ವಾಭಿಮಾನದಿಂದ ರಿಕ್ಷಾದವ್ರು ಇರ್ಬೋದು, ಎಲ್ಲ ವಾಹನ ಚಾಲಕರು ಇರ್ಬೋದು, ಅವರಿವರೇನದೆ ಎಲ್ಲರೂ ಹೋಟೆಲ್ ಮಾಲಕರು ವಿಶೇಷವಾಗಿ ಅವರಿವರನ್ನದೇ ಎಲ್ಲರೂ ವ್ಯಾಪಾರಸ್ಥರದು ಕೂಡ ದಯವಿಟ್ಟು ನಾಳೆ ಹುಕ್ಕೇರಿ ಬಂದು ಕರ್ತಕ್ಕಂಥ ಏನು ಒಂದು ಯಶಸ್ವಿಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಬಂದು ಈ ಚಳವಳಿಯೊಳಗೆ ಭಾಗವಹಿಸಬೇಕು. ಈ ಚಳವಳಿಯನ್ನು ಯಶಸ್ವಿ ಮಾಡಲಿಕ್ಕೆ ಏನು ಈ ಭಾಗದ ರೈತರಿಗೆ 60 ಹಳ್ಳಿಗೆ ನೀರಾವರಿ ಮಾಡಬೇಕಾಗೈತಿ. 60 ವರ್ಷದಿಂದ ವಂಚನೆ ಆಗೈತಿ. ಆ ಕುಟುಂಬಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ದೆಲ್ಲರದು ಕೂಡ ಈ ಸಿಟಿಯಲ್ಲಿ ಇರ್ತಕ್ಕಂಥ ಹುಕ್ಕೇರಿ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಹಲವಾರು ಚಟುವಟಿಕೆ ಮಾಡ್ತಕ್ಕಂಥ ಎಲ್ಲ ನನ್ನ ತಾಯಂದಿರು, ಯುವಕರು, ಮಕ್ಕಳು, ಅವರಿವರೆನ್ನದೆ ಕಾಲೇಜು ಯುವಕರೆಲ್ಲರೂ ಕೂಡ ನಾಳೆ ನಿಮ್ಮ ರೈತರನ್ನ ರಕ್ಷಣೆ ಮಾಡಕ್ಕ, ನಿಮ್ಮ ರೈತ ದೇವರಿಗೂ ಅನ್ನ ಹಾಕ್ತಕ್ಕಂಥ ನಾಡಿಗೆ ಆ ರೈತ ಬೀದಿ ಒಳಗೆ ಕೂತಾನೋ ಆ ರೈತನ ರಕ್ಷಣೆ ಮಾಡೋಕ್ಕಾಗಿ ತಾವು ಸಂಪೂರ್ಣ ಹುಕ್ಕೇರಿಯನ್ನ ಎಲ್ಲ ರೀತಿ ಚಟುವಟಿಕೆಯನ್ನು ಬಂದ್ ಮಾಡಿ ಚಳವಳಿ ಒಳಗೆ ಭಾಗವಹಿಸಬೇಕಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹುಕ್ಕೇರಿ ರೈತರಿಗೆ, ಹುಕ್ಕೇರಿ ರೈತ ಮಕ್ಕಳಿಗೆ, ಹುಕ್ಕೇರಿ ಎಲ್ಲ ಸಾರ್ವಜನಿಕರಿಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.